ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದಾರೆ. ಅವ್ರೆ ಅಂತ ಮಾತಾಡಿದ್ದಾರೆ ಗೊತ್ತಾ? ನೀನು ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನು ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗ್ ಕಾನೂನು ಗೊತ್ತಿಲ್ವಾ ಸರ್? ಸೋನು ಶ್ರೀನಿವಾಸ್ ಗೌಡ ಮೊದಲು ಎಲ್ಲ ನೋಡಿ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ನ ಜೊತೆಲಿರೋರು, ನಿನ್ ಜೊತೆ ಪಾರ್ಟಿ ಮಾಡೋರು, ನಿನ್ ಜೊತೆ ಮೋಜು ಮಸ್ತಿ ಮಾಡೋರು ನಿನ್ನ ಪ್ಲಾಟ್ಫಾರ್ಮ್ ಆಗಿ ಕೊಟ್ಟಿದಾರಲ್ಲ, ಅವರು ಕಳ್ಳನ ಮಕ್ಳು ಇರ್ಬೇಕು ಅನ್ಸುತ್ತೆ. ಎಲ್ಲ ಹುಡುಗರು ಕಳ್ಳನ ಮಕ್ಳಾಗಕ್ ಸಾಧ್ಯ ಇಲ್ಲ. ನಿನಗೆ ದಮ್ಮು ತಾಕತ್ತು ಗುಂಡಿಗೆ ಧೈರ್ಯ ಇದ್ರೆ ಸ್ಟ್ರೈಟ್ ಫಾರ್ವರ್ಡ್ ಟಾಕಿಂಗ್ ಅಂತೀಯಲ್ಲ, ನಿನಗ್ ಯಾರಿಂದ ಮೋಸ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ, ಯಾವಾಗ ನಿನಗ್ ಚೀಟ್ ಮಾಡಿದಾನೆ, ಯಾವಾಗ ನಿನ್ ಫ್ಲರ್ಟ್ ಮಾಡಿದಾನೆ, ಅವ್ನ ನೇರವಾಗಿ ಹಿಂಗ್ ಫಿಂಗರ್ ತೋರಿಸಿ ಈ ನನ್ ಮಗ ಕಳ್ಳನ ಮಗ ಅನ್ನುವಂತ ಧೈರ್ಯ ನಿನ್ನಲ್ಲಿ ಇರ್ಬೇಕಾಗಿತ್ತು ಹೊರತು ಎಲ್ಲಾ ಹುಡುಗರು ಕಳ್ಳನ ಮಕ್ಳು ಅಂದಿದ್ಯಲ್ಲ, ಮೊದ್ಲು ಕ್ಷಮೆ ಕೇಳುವಂತ ಕೆಲಸ ಮಾಡ್ಬೇಕು ಸೋನು ಶ್ರೀನಿವಾಸ್ ಗೌಡ. ಇವಾಗ ನೋಡಿ ಇಂತರನ ಇದೇ ತರ ನಿಗರ್ತಾ ಇದ್ದವಳು ಎರಡೆರಡು ಪೀಸ್ ಹಾಕೊಂಡು ಇವಾಗ ಮೈ ತುಂಬಾ ಬಟ್ಟೆ ಹಾಕಿ ಮೂಲೆ ಸೇರಿಸಿರುವಂತ ಕೆಲಸ ಮಾಡಿದಿರಿ. ನೀನೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಎಲ್ಲಾ ಹುಡುಗರು ಕಳ್ಳನ ಮಕ್ಳ? ಅವ್ನ್ ಯಾವನೋ ಪ್ರೆಸ್ ರಿಪೋರ್ಟ್ ಅಲ್ಲಿ ಕೇಳಿಸ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮೆಟ್ಟಲ್ಲಿ ಹೊಡೆದು ಬರ್ತಾ ಇದ್ರು. ಹೆಣ್ಣಾಗಿರೋದ್ ಕಲಿ, ನಾಲ್ಗೆ ಇಡ್ತಾ ಇರ್ಲಿ. ಮಾಧ್ಯಮ ಮೈಕು ಇದೆ ಅಂದ್ರೆ ಇಷ್ಟ ಬಂದಂಗ್ ನಾಲ್ಗೆ ಹರಿದು ಬಿಡೋದಲ್ಲ. ಸೋನು ಶ್ರೀನಿವಾಸ್ ಗೌಡ ಮೊದಲು ಗಂಡ್ ಮಕ್ಳಿಗೆ ಕ್ಷಮೆ ಕೇಳುವಂತ ಇವಾಗ ಕೇಳಿಸ್ಕೊಳ್ಳಿ. ನಿನ್ನ ಮನೇಲಿ ಇರುವಂತ ಗಂಡ್ ಮಕ್ಳನ್ನ ಕಳ್ಳನ ಮಕ್ಳು ಅನ್ಕೋ, ನಿನ್ ಟೀಮು ನಿನ್ನ ಸಂಘ ಪರಿವಾರನ ಕಳ್ಳನ ಮಕ್ಳು ಅನ್ಕೋ. ಎಲ್ಲಾ ಹುಡುಗರ್ನು ಕಳ್ಳನ ಮಕ್ಳು ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮೊದ್ಲು ಯುವಕರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ ಕ್ಷಮೆ ಕೇಳಲೇಬೇಕು, ಕೇಳೋರ್ಗು ಬಿಡೋದಿಲ್ಲ. ನೀನ್ ಕೇಳಿಲ್ಲ ಅಂದ್ರೆ ನೀನ್ ಏನಾದ್ರು ಕ್ಷಮೆ ಕೇಳಿಲ್ಲ ಅಂದ್ರೆ ಇರೋ ಜಾಗಕ್ಕೆ ಬರ್ತಾರಂತೆ. ಬಂದ್ರಿ ಸ್ಟೇಷನ್ ಮುಂದೆನೆ ಇದೀನಿ ಬನ್ನಿ. ಅಷ್ಟೊಂದು ತಾಕತ್ತಿದ್ರೆ ನನ್ನ 2 ಪೀಸ್ ಹಾಕೊಂತೀನಿ ಅಂತ ನನ್ನ ಬಟ್ಟೆ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವ ಯೋಗ್ಯತೆನೇ ಇಲ್ಲ. ಹೇಳ್ತಾ ಇದೀನಿ ಕೇಳಿಸ್ಕೊ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಅವಶ್ಯಕತೆ ಇಲ್ಲ ಸರ್. ನಾನು ಒಂದು ಹುಡುಗಿ ಆಗಿ ಹುಡುಗನ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನನ್ನ ಬಗ್ಗೆನೂ ಅವರು ಮಾತಾಡೋ ಯೋಗ್ಯತೆ ಇಲ್ಲ. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತನಾ? ಒಂದ್ ನಿಮಿಷ ಸರಿ. ಕಂಪ್ಲೇಂಟ್ ಮಾಡಿ FIR ಯಾರ್ಯಾರ ಮೇಲೆ ಮಾಡಿದೀನಿ ಅಂತ ಅಂದ್ರೆ ಮುರಳಿ ಶಿರಾ ಟಾಕ್ಸ್ ಅಂತೆ, ಮತ್ತೆ ಕಾರ್ತಿಕ್ ಶರ್ಮಾ ಅಂತ ಅವರೊಂದು, ಮಧುಸೂದನ್ R ಅಂತ, ಅರ್ಜುನ್, ಮತ್ತೆ ದೇವ್ರು ಸ್ಮಾಲ್ ರೋಸ್ಟರ್ ಅಂತ, ಆಕಾಶ್ PK ಕಾಮಿಡಿ, ಮತ್ತೆ ಚಂದ್ರು ಒಣಜಿಗ ಅಂತಿದೆ, ಮತ್ತೆ ಇನ್ನೊಬ್ಬ ರೋಸ್ಟರ್ ಪ್ರದೀಪ್ ಅಂತ ಇದೆ. ಸದ್ಯಕ್ಕೆ ನನ್ನ ಬಗ್ಗೆ ಇಷ್ಟು ಜನ ನನ್ನ ಹೀನಾಮಾನವಾಗಿ ಬೈದಿದ್ದುಂಟು. ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ, ಲಿಂಕ್ ಇದೆ, ಅವ್ರ ಪ್ರೊಫೈಲ್ ಲಿಂಕ್ ಇದೆ, ಪ್ರತಿಯೊಂದು ಇದೆ ಸರ್. ಇಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ನಾನು ಮಾಡಿಸಿದ್ದೀನಿ ಸರ್. ಅದೇ ಸರ್, ಇವಾಗ ಸಂಧ್ಯಾ ನಾಗರಾಜ್ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇ ಸರ್, ಇವಾಗ ಒಂದು ಹುಡುಗಿ ಮೇಲೆ ಹೀನಮಾನವಾಗಿ ದೂರ ಹಾಕಿದ್ರೆ ಡಿಫಾಮೇಶನ್ ಕೇಸ್ ಹಾಕ್ಬೋದು. ನಂತರ ಈಗ ಸಂಧ್ಯಾ ಅವರು ನನಗೆ ನೀನು ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ಅಲ್ಲೇ ಸಾರಿ ಕೇಳಿಸ್ತೀನಿ, ನೀನು 2 ಪೀಸ್ ಹಾಕೊಂಡವಳನ್ನ ಏನೇನೋ ಮಾಡ್ಬಿಟ್ಟಿದ್ದೀನಿ, ನನಗೆ ಥ್ರೆಡ್ನಿಂಗ್ ಮಾಡಿದ್ದಾರೆ. ನಾನು ಅವ್ರಿಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದೀನಿ. ಕಾನೂನು ಪ್ರಕಾರನೇ ಹೋಗ್ತೀನಿ ಸರ್. ನಾನು ಬೇರೆಯವ್ರ ಥರ ಎಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಕಾನೂನು ಪ್ರಕಾರನೇ ಹೋಗ್ತಾ ಇದ್ದೀನಿ. ಕಾನೂನು ಪ್ರಕಾರನೇ ಇವಾಗಲೂ ಸ್ಟೇಷನ್ ಮುಂದೆನೆ ಬಂದಿದ್ದೀನಿ. ಇಲ್ಲಿಗೆ ಬರ್ತೀಯಾ ಅಂದ್ರೆ ಬಾ ಸಂಧ್ಯಾ ಅವರೇ, ಅದೇನು ಮಾತಾಡೋಣ, ಕಷ್ಟ ಸುಖ ನೋಡ್ಕೊಳ್ಳೋಣ ಮುಂದೆ.